ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಲಾಗ ಹೆಂಗಿರ್ತೈತಿ ಮತ್ತು ಇಲ್ಲೇ ವಿಶೇಷ ಏನಂತಂದ್ರೆ ನಮ್ಮವ್ವ ಕಾಸಿಗೆ ಹೊಂಟಾಳ್ರಿ, ಅದ ಲಾಗ ಐತಿ. ನೋಡ್ರಿ ಹೆಂಗೈತೆ ಅಂತೇಳಿ. ನಮ್ಮಕ್ಕ ಮತ್ತು ವೈನಿ ಕೂಡ ಅಡುಗೆ ಮಾಡಿರಿ ಇವತ್ತು. ಬೆಳಗ್ಗೆದು ಹುಡುಗರು ಕಾಲೇಜ್ ಹೋಗೋ ಸಂಬಂಧ ಮತ್ತು ಸ್ಕೂಲ್ ಹೋಗೋ ಸಂಬಂಧ ಲಘುಟನ ಅಡುಗೆ ಮಾಡ್ರು. ಮಧ್ಯಾಹ್ನ ನಮ್ಮ ಹೋಗುವಾಗ ಒಂದಷ್ಟು ಬಿಸಿ ಅಡುಗೆ ಮಾಡಿರಾತ ಅಂಥೇಳಿ ಅಷ್ಟು ಮಾಡಿರು. ನಂತರ ಮನೆ ದೇವ್ರ ಪೂಜೆ ಇದು ಎಲ್ಲ ಈ ಒಂದು ಲಾಗನ್ನ ಕಂಟಿನ್ಯೂ ಆಗಿ ನಿಮಗೆ ತೋರಿಸ್ತಾನೆ ರೀ. ಅದೇ ರೀತಿ ರೀ ಏನಂತಂದ್ರೆ ಯಾರು ನೋಡ್ರಿ ನೀವು ಹುಡುಗರು ಅಜ್ಜಿಗಳನ್ನ ಎಷ್ಟು ಹಚ್ಕೋತಾರ ಅನ್ನೋದು ಕೂಡ ಹೇಳ್ತೇನೆ ರೀ ನಿಮ್ಗೆ. ಯಾಕಂತಂದ್ರೆ ನಮ್ಮ ಅವ್ವ ಹೋಗೋದಕ್ಕೆ ನಮ್ಮ ಅಣ್ಣನ ಮಗ ಅಂತೂ ಫುಲ್ ಅಳಾಕಂತಾನೆ ರೀ. ಅಷ್ಟು ಚಿರ್ಚಿರ್ ಹೇಳತ್ತಾನು. ಇಲ್ಲೇ ಲಾಗ ಸ್ಟಾರ್ಟ್ ಮಾಡೋಣ ಬರ್ರಿ. ಏನಂತಂದ್ರೆ ಬೆಳಿಗ್ಗೆ ಎದ್ಗಳು ನಮ್ಮ ಅಕ್ಕ ಸ್ನಾನ ಮಾಡಿ ಅಡುಗೆ ಮಾಡತ್ತಿಲ್ರಿ. ಇಲ್ಲೇ ಏನೇನಂದ್ರೆ ಈಕಿ ಹೀರಿಕಾಯಿ ಹಿಂಡಿ ಏನು ಮಾಡತ್ತಿಳು. ಅದೇ ರೀತಿ ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲನೂ ಹುರಿದು ಆನಂತರ ಅಷ್ಟು ಸ್ವಲ್ಪ ಶೇಂಗಾ ಕಾಳು ಹಾಕಿ ಕೊತ್ತಂಬರಿ ಕಾಳು ಜೀರಿಗೆ ಹಸಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ನೀವು ಖಾರಕ್ಕುಳ್ಳಾಗರ ಜಜ್ಬೋದು ಅಥವಾ ಮಿಕ್ಸಿಗೂ ಹಾಕ್ಬೋದು. ನಾವು ಮಿಕ್ಸಿಗೆ ಹಾಕಿರ್ಕಂತತ್ರ ಮಗ ಅದಕ್ಕೇನು ಒಗ್ಗರಣೆ ಕೊಡಲಿಲ್ಲ ರೀ. ಮ್ಯಾಗ ಹಂಗೆ ಸಿಂಪಲ್ಲಾಗಿತ್ತು. ಆದರೂ ಸೂಪರಾಗಿತ್ತು ರೀ ಅದು. ಒಗ್ಗರಣೆ ಮತ್ತು ಎಣ್ಣೆದು ಹೊಳ್ಯಾಡಿ ಎಣ್ಣೆ ಕೊಡೋದೆ ಅಂಥೇಳಿ ಬೇಡ ಅಂತೇಳ್ಬಿಟ್ರು. ಇಲ್ಲೇ ನೋಡಿರಿ ನಮ್ಮ ಮನ್ಯಾಗ ಇಷ್ಟು ಮೊಸರು ಮಾಡ್ತಾವೆ. ಮಧ್ಯಾಹ್ನ ಹೊಂದ ಕುಳ್ಳಾಗಿರ್ತೈತೆ. ಯಾಕಂದ್ರೆ ಉಪ್ಪಿಟ್ಟೊಳಗೂ ಹಾಕ್ಕೊಂಡು ತಿಂತೀವಿ, ಆನಂತರ ರೊಟ್ಟಿ ಒಳಗೆ ಚಪಾತಿ ಒಳಗೂ ಜಾಸ್ತಿ ಮೊಸರು ಯೂಸ್ ಮಾಡ್ತೀವಿ. ನಂದು ಇನ್ನೂ ಜಳಕ ಆಗಿರ್ಕಿಲ್ಲ. ಇಲ್ಲಿ ನಾಷ್ಟ ಆಗಿತ್ತು. ಇನ್ನು ಬಂದಾಗ ಬಾಂಡೆ ಎಲ್ಲ ತೊಳೆದ್ರೆ ಆತು ಅಂಥೇಳಿ ಆಟೋದಮ್ಮ ವೈನಿ ಸ್ಕೂಲಿಗೆ ಹೋಗಿದ್ದರು. ನಾನು ಅದನ್ನೆಲ್ಲ ಸಿಂಕ್ ಎಲ್ಲ ತೊಳೆದ್ರಾತು ಅಂತ ಅನ್ನತ್ತಿದ್ನಿ. ಇಲ್ಲೇ ನಮ್ಮ ಅವ್ವಾರಿಗೆ ಏನಂತಂದ್ರೆ ಹಳ್ಳಿ ಒಳಗೆ ನೋಡಿರಿ ನಮ್ಮ ಅವ್ವಾರು ಅವರ ಫ್ರೆಂಡ್ಸ್ಗಳು ರಿಲೇಷನ್ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಸ್ವಲ್ಪ ಚೂಡ ಚಕ್ಲಿ ಉಂಡೆ ಕೊಟ್ಟು ಬರೋವ ಅಂತ ಅನ್ನತ್ತಿದ್ರು. ನಾನು ಒಂದು 3 ಮನೆಗೆ ಅಡ್ಡಾಡಿ ಕೊಟ್ಟು ಬಂದೆ ನೋಡಿರಿ. ನಂತರ ಇಲ್ಲೇ ನಂದು ಜಳಕ ಎಲ್ಲ ಆಯ್ತು. ಎಲ್ಲ ಅರ್ಬಿ ವಾಶ್ ಮಾಡೋದು ಎಲ್ಲ 12:30 ಟೈಮ್ ಆಗಿತ್ತು. ಆಟೋದೊಳಗೆ ನಮ್ಮ ಅವ್ವನ ಬ್ಯಾಗ್ ಪ್ಯಾಕ್ ಆಗಿತ್ತು. ಇನ್ನು ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗ ಕೂಡ ಆಟ ಆಡ್ಕೊತ ಕೂತಿದ್ರು. ಇನ್ನೇನು ಗಾಡಿ ಬರೋ ಟೈಮ್ ಆಯ್ತು ಅಂಥೇಳಿ ನಮ್ಮ ಅವ್ವ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಹೊರಗೆ ಇಡತ್ತಿದ್ರು. ಜಳಕ ಮಾಡಿ ಮನೆ ದೇವರೆಲ್ಲ ಪೂಜೆ ಮಾಡಿ ನಮ್ಮ ಅವ್ವ ಅಳಾತಿರ್ರಿ. ಅದಕ್ಕೆ ಆ ಕಡೆ ಹೊಳ್ಳಿರು. ಇಲ್ಲೇ ಮನೆ ದೇವರೆಲ್ಲ ಪೂಜೆ ಮಾಡ್ರೆ ನಾನು ಮಾಡ್ತೇನೆ ಅನ್ನಿ. ಅದಕ್ಕೆ ಶುಕ್ರವಾರ ಮತ್ತು ಮಂಗಳವಾರ ಚರಿಗೆಗಳೆಲ್ಲ ಬೆಳಿಗ್ಗೆ ಈ ಥರ ನಮ್ಮ ಅವ್ವ ಎಷ್ಟು ಚಂದ ಪೂಜೆ ಮಾಡ್ತಾಳೆ ನೋಡಿರಿ. ಭಾಳ ಪೇಶನ್ಸ್ ಕೊಟ್ಟು ಮಾಡ್ತಾಳೆ ರೀ. ಯಾಕಂದ್ರೆ ನಾವು ಅವಸರ ಮಾಡ್ತೀವಿ, ಆದ್ರೆ ಇಲ್ಲ. ಸಿದ್ಧಿವಿನಾಯಕ ಪೂಜೆ ವೈನಿ ಮಾಡಿದ್ರು ಬೆಳಿಗ್ಗೆದ್ದು. ನಮ್ಮ ಅವ್ವ ನೋಡಿರಿ ಪೂರ್ತಿ ಈ ಥರ ಎಲ್ಲ ಪೂಜೆ ಮಾಡಿ ಈಗ ಗಾಡಿ ಬಂದಿತ್ತು. ಇವರು ಇಲ್ಲಿಂದ ಹುಬ್ಳಿಗೆ ಹೋಗಿ ಅಲ್ಲಿ ಟ್ರೈನ್ ಬರ್ತೈತೆ 5 ಗಂಟೆಗಿತ್ತು ಅಂಥೇಳಿ. ಮತ್ತು ಟೈಮ್ 1 ಗಂಟೆ ಆಗಿತ್ತು. 12 ಗಂಟೆ ಅಥವಾ 10 ಗಂಟೆಗೆ ಮನೆ ಬಿಟ್ಟಿದ್ರೆ ನಡೀತಿತ್ತು. ಆದ್ರೆ ಅವ್ರು ಅಲ್ಲಿ ಬಸ್ ಇಲ್ಲಿಂದ ಬೈಲಹೊಂಗಲದಿಂದ ನಮ್ಮೂರಿಂದ ಅಂದರೆ ನಮ್ಮ ಹಳ್ಳಿ ರೀ, ಅಲ್ಲಿಂದ ಬೈಲಹೊಂಗಲ ಬರಬೇಕು. ಬೈಲಹೊಂಗಲದಿಂದ ಧಾರವಾಡದಿಂದ ಹುಬ್ಳಿ ಹಿಂಗೆ ಬಸ್ ಹತ್ತೋದು ಬ್ಯಾಗ್ ಹಿಡ್ಕೊಂಡು ಎಲ್ಲೆಲ್ಲವ ನಾವು ಗಾಡಿ ಮಾಡ್ತೇವೆ ಅಂಥೇಳಿ ಅವ್ರು ನಮ್ಮ ಊರಿಂದ 4 ಜನ ಹೊಂಟಿದ್ರು. ಅವ್ರು ಒಟ್ಟರು ಕೂಡ ಒಂದು ಕ್ರಷರ್ ಮಾಡಿಸಿದ್ರು. ಮತ್ತು ಬೈಲಹೊಂಗಲಾಗ ಒಂದು 4-5 ಮಂದಿ ಬರ್ತೀರ ಅಂಥೇಳಿ ಅಟ್ಟರು ಕೂಡ ಈ ಹುಬ್ಳಿ ಮಠ ಈ ಒಂದು ಗಾಡಿಯಾಗ ಹೋಗಿ ಅತ್ತಿಂದ ಟ್ರೈನಿಗೆ ಹೋಗಾರ್ರಿ ಅವ್ರು. ನಂತರ ಇಲ್ಲೇ ನಾನು ಇದನ್ನು ವ್ಲಾಗ 2 ದಿನ ಲೇಟಾಗಿ ಅಪ್ಲೋಡ್ ಮಾಡತ್ತನು. ಈಗ ಹೋಗಿ ಮುಟ್ಟ್ಯಾರು. ಮತ್ತು ಏನಂತಂದ್ರೆ ಅಲ್ಲಿ ಫೋಟೋವನ್ನು ಕೂಡ ನಿಮ್ಗೆ ನಾಳೆ ಲಾಗ್ನ್ಯಾಗ ತೋರಿಸ್ತಾನು. ನಂತರ ಇಲ್ಲೇ ನಮ್ಮ ಅಪ್ಪಾರು ಕೂಡ ಕುಂತಿದ್ರು. ನಮ್ಮ ಅಣ್ಣನ ಮಗಳು ನೋಡ್ರಿ ಅಲ್ಲಿ ಹೊಂಟನ, ನನ್ನ ಅಜ್ಜಿ ಹೊಂಟಾಳೆ ನಾನು ಹೋಗೋ ಅಂತ ಅಳಾಕತ್ತಾನು. ಅದಕ್ಕೆ ನಮ್ಮ ಅಪ್ಪಾರು ಏನಿದ್ರು ಸ್ವಲ್ಪ ಪಟಾಕ್ಷಿ ತಂದು ಕೊಡ್ತಾನಪ್ಪ ಸುಮ್ಮನೆ ಕುಂದ್ರು ಅಂದರು. ಆಮೇಲೆ ಕುಂದಿರ್ಲಿಲ್ಲ. ಹುಡುಗರು ನೋಡ್ರಿ ತಂದೆ ತಾಯಿನ ಹೆಂಗೆ ಹಚ್ಕೋತಾವೆ ಅದೇ ರೀತಿ ಅಜ್ಜಿನ ಮನೆಯಾಗಿದ್ರೆ. ಈಗ ನನ್ನ ಮಗಳಿಗೆ ಅಜ್ಜಿ ಹೆಚ್ಚಿರಲ್ರಿ, ಹಾಗಾಗಿ ಆಕಿಗೆ ಹೆಚ್ಚು ನನ್ನ ರೂಢ ಅದಾಳ್ರಿ. ಈಗ ಹುಡುಗರು ಏನಕ್ಕವು ನಮ್ಮ ಊರಾಗ ಹಳ್ಳಿ ಒಳಗೆ ನಮ್ಮಪ್ಪ ಅವ್ರಪ್ಪಾಗೆ ಹೆಚ್ಚಿಬಿಡ್ತಾನೆ ರೀ. ನಮ್ಮಪ್ಪ ಅನ್ನಂದ್ರೆ ಅಜ್ಜನ ನಮ್ಮ ಅವ್ವನ ಹೆಚ್ಚು ಹಚ್ಕೊಂಡಿರ್ತಾವೆ ಹುಡುಗರು. ನಮ್ಮ ಅವ್ವ ಎಲ್ಲರೂ ಹೊಂಟ್ರು ನೋಡ್ರಿ. ಅದೇ ರೀತಿ ನಮ್ಮ ಅವ್ವನ ಕಳಿಸಿ ಮತ್ತು ನಾವು ಎಲ್ಲಿದ್ದು ಅಂದ್ರೆ ನಮ್ಮ ಗಂಡನ ಮನೆಗೆ ವಾಪಸ್ ಬಂದು ನೋಡ್ರಿ. ಯಜಮಾನ್ರು ಮತ್ತು ಅಜ್ಜಿ ಹೊಲಕ್ಕೆ ಹೋಗಿದ್ರು. ನಾವು ಅಲ್ಲಿಂದ ಹಳ್ಳಿಯಿಂದ ಬಸ್ಸಿಗೆ ಬಂದು ಮತ್ತು ಈಕೆ ಮಕ್ಕೊಂದಿಳ್ರಿ. ಹಂಗಾಗಿ ಆಟೋ ತೊಗೊಂಡು ಮನೆಗೆ ಬಂದು ಯಾರೂ ಇರೋಕ್ಕಿಲ್ಲ. ನಾವು ಇನ್ನು ಸಂಜೆ ಕೆಲಸ ಮಾಡಿರಾತು ಅಂಥೇಳಿ ನಮ್ಮ ಬ್ಯಾಗೆಲ್ಲ ಏನು ಮಾಡತ್ತೀನಿ ತೆಗ್ಯಾತಿದ್ನಿ. ಅಷ್ಟೊತ್ತನ ನನ್ನ ಮಗಳು ಫ್ರಿಜ್ನಾಗ ಏನೋ ತಂದಿಟ್ಟಾರ ಅಂಥೇಳಿ ಹುಡುಕ್ಯಾಡತ್ತಾಳೆ ನೋಡ್ರಿ ಬಂದಾಕೆ. ಇದೇ ಕೆಲಸ ಮಾಡ್ತಿ ಬಾರವ್ವ ನೀ ಅಂಥೇಳಿ ಆಕಿನ ಏನು ಮಾಡಿದೆ ಅಂದ್ರೆ ಡ್ರೆಸ್ ಚೇಂಜ್ ಮಾಡಿ ಮತ್ತು ಯಜಮಾನ್ರದ್ದು ಬರೋ ಟೈಮ್ ಆಗಿತ್ತು. ಕಸ ಹೊಡೆದ ದೀಪ ಹಚ್ಚೀನಿ ನೋಡ್ರಿ.